ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಈಗ ನೀವು ಹೇಳ್ತಿದ್ರಿ, ಮನೆ ಮನ ಎರಡೂ ಶುಚಿಯಾಗಿದ್ರಷ್ಟೇ ಮನಃಶಾಂತಿ ದೊರಕತ್ತೆ ಅಂತ. ಮಾತುಕತೆ ಮುಂದುವರ್ಸೋಣ್ವೆ? ಖಂಡಿತ. ನೋಡಿ, ಇವತ್ತಿನ ಶಿವಂ ವಾಸ್ತುವಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಸಂದರ್ಭ ಬಂದ್ವಿ. ಬಹಳಷ್ಟು ಜನ ನೀರನ್ನ ಸಾಕಷ್ಟು ಬಳಸ್ತಾರೆ. ನೀರನ್ನ ಬಳಸುವಾಗ ಅಂದರೆ ಅಡಿಗೆ ಮಾಡುವಾಗ, ಪಾತ್ರೆಯನ್ನು ತೊಳಿಬೇಕಾದ್ರೆ, ಮನೆಯನ್ನು ಗುಡಿಸಿ ಸಾರಿಸಬೇಕಾದ್ರೆ, ಬಟ್ಟೆಯನ್ನು ಒಗಿಬೇಕಾದ್ರೆ ನೀರನ್ನು ಹೆಚ್ಚಾಗಿ ಬಳಸ್ತೀವಿ. ಸ್ನಾನವನ್ನು ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಸ್ನಾನ ಮಾಡ್ತಾರೆ. ಈ ಸ್ನಾನ ಮಾಡಬೇಕಾದ್ರೆ ಸಾಕಷ್ಟು ಜನ ಒಂದು ನಿಮಿಷಕ್ಕೆ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ, ಏನೋ ಸರಿಯಾಗಿ ಉಜ್ಕೊಂಡೇ ಇಲ್ವೋ ಅನ್ನೋ ರೀತಿ. ಕೆಲವರು ಸ್ನಾನ ಮಾಡ್ತಾರೆ, ಗಂಟೆಗಟ್ಟಲೆ ಹಾಡು ಹೇಳ್ಕೊಂಡು ಲಾ ಲ ಲ ಅಂದ್ಕೊಂಡೇ ಕೂತ್ಕೊಂಡಿರ್ತಾರೆ ಸಂಗೀತ. ಕೆಲವರು ಯಾವುದೋ ಒಂದು ರೊಮ್ಯಾಂಟಿಕ್ ಹಾಡು ಹಾಕೊಂಡು ಕೂತ್ಕೊಂಡಿರ್ತಾರೆ. ಸ್ನಾನ ಮಾಡ್ತಾರೋ ಅಥವಾ ನೀರಲ್ಲಿ ಸುಮ್ಮನೆ ನಿಂತಿರ್ತಾರೋ ಒಂದು ಅರ್ಥವಾಗಲ್ಲ. ಇದಕ್ಕೆ ಇಂಥ ಒಂದು ಪರಿಸ್ಥಿತಿಗೆ ನಾವು ಏನು ಮಾಡಬೇಕು? ಮೊದಲು ಶಿವನ್ ಸ್ವಾಗತಿಸೋಣ, ತದನಂತರ ಮಾತಾಡೋಣ. ಬನ್ನಿ ವೀಕ್ಷಕರೇ. ನೋಡಿದ್ರೆ ಇವತ್ತಿನ ದಿವಸ ನಾವು ಆ ಸ್ನಾನ, ನೀರು, ಪುನಸ್ಕಾರ, ಇವತ್ತು ನೋಡಿ ಎಂಥ ವಿಚಾರ ಅಂದರೆ ಸ್ನಾನದ ಮನೆಯನ್ನು ಎಲ್ಲಿ ಇಡಬೇಕು ಅನ್ನೋದು ವಿಚಾರ. ಸ್ನಾನವನ್ನು ಮಾಡತಕ್ಕಂಥ ವಿಚಾರ ಯಾನಕ್ಕೆ, ಯಾವ ರೀತಿಯಾಗಿ ಒಂದು ಸ್ನಾನವನ್ನು ಮನೆಯಲ್ಲಿ ಮಾಡ್ತಕ್ಕಂಥದ್ದು, ಯಾವ ಮೂಲೆಯಲ್ಲಿದ್ದರೆ ಉತ್ತಮ, ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಲ್ವಾ. ಇವತ್ತು ನೋಡಿ, ಬಾತ್ರೂಮ್ಗಳನ್ನು ಭಾಳಷ್ಟು ಜನ ಸ್ನಾನದ ಮನೆ ಅಂತ ಯಾಕಿಟ್ಟಿದ್ರು? ಪ್ರತಿದಿನ ಸ್ನಾನ ಮಾಡಬೇಕು ಮನುಷ್ಯ. ರಾತ್ರಿ ಮಲಗ್ತಾನೆ, ಪ್ರತಿದಿನ ಮಲಗ್ತಾನೆ ಅನ್ನೋ ಮನುಷ್ಯ ಬೆಳಗ್ಗೆ ಹೇಳ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದರೆ ಮಲ್ಕೊಂಡ ಮನುಷ್ಯನ ಆತ್ಮ ಅಂತೂ ಹೊರಭಾಗದಲ್ಲಿ ದಿನ ಹೋಗುತ್ತೆ. ಸಂಚಾರಕ್ಕೆ ಹೋಗೋದು ಮನೆ ಒಳಗಿಂದ ಹೊರಭಾಗದಲ್ಲಿ ಹೋಗ್ತಕ್ಕಂಥ ಆತ್ಮನ ಮತ್ತೆ ಪರಿಶುದ್ಧಪಡಿಸೋಕ್ಕೋಸ್ಕರ ಸ್ನಾನ ಮಾಡಬೇಕು. ಅಂದರೆ ಪ್ರತಿದಿನ ನಾವು ಹೆಣ ಹಾಕ್ತೀವಿ ಅಂತ. ಅಂದರೆ ಮಲಗಿರ್ತಕ್ಕಂಥ ಮನುಷ್ಯ ನಿಜವಾಗ್ಲೂ ಮಲ್ಕೊಂಡ್ರೆ, ಕೆಲವರು ಮಲಗಿರ್ತಾರೆ, ನಾಟಕ ಮಾಡ್ತಾ ಇರ್ತಾರೆ. ನೀವು ನಿಜವಾಗ್ಲೂ ಮಲ್ಕೊಳ್ಳದೇ ಇರೋ ಮನುಷ್ಯರನ್ನ ಎದಾಳ ಮೇಲಕ್ಕೆ ಅಂದರೆ ಅವ್ನು ಹೇಳೋದೇ ಇಲ್ಲ, ನಾಟಕ, ಸುಮ್ಮನೆ ನೋಡ್ತಾ ಹಾಗೇ ಮಲ್ಕೊಳ್ಳೋಣ, ಎಷ್ಟೊತ್ತು ಆಟ ಆಡಿಸ್ತಾರೆ ಅಂತ. ನಿಜವಾಗ್ಲೂ ಮಲಗಿರೋ ಮನುಷ್ಯನ ಸುಮ್ಮನೆ ಮುಟ್ಟಿದ್ರೆ ಸಾಕು, ಅಕ್ಷೇಂದ್ರ ಸಾಕು, ಎದ್ಬಿಡ್ತಾನೆ. ಅಂದರೆ ಯಾವ ಮನುಷ್ಯ ಮಲಗಿದಾನೆ ಇಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಅವನು ನಿಜವಾಗ್ಲೂ ಗಾಢ ನಿದ್ರೆಯಲ್ಲಿ ಇದ್ದರೆ ಅವನ ಆತ್ಮ ಹೊರಭಾಗದಲ್ಲಿ ಹೋಗಿರುತ್ತೆ. ಸಂಚಾರ ಮಾಡಿಕೊಳ್ಳ್ರೆ ಮತ್ತೆ ಬಂದು ಅದೇ ದೇಹವನ್ನು ಸೇರುತ್ತೆ. ಈ ರೀತಿ ಹೋಗಿ ಬರ್ತಕ್ಕಂಥ ಆತ್ಮಕ್ಕೆ ಯಾವತ್ತು ಪರಿಸಂಚನೆ ಮಾಡ್ಕೊಳ್ತಕ್ಕಂಥ ವಿಚಾರ. ಅದಕ್ಕೆ ಪರಿಸಂಚಾಮಿ ಅಂತ ಕರಿತೀವಿ. ಪರಿಸಂಚಾಮಿ ಅಂದರೆ ಒಂದು ಪ್ರೋಕ್ಷಣೆಯನ್ನು ಮಾಡಬೇಕು, ನೀರನ್ನು ಸ್ನಾನ ಮಾಡ್ಕೋಬೇಕು. ನಾವು ದೇಹ ಹೆಣವಾಗಿ ಇದ್ದಾಗ ಮತ್ತೆ ಸ್ನಾನ ಮಾಡಿ ಶುಚಿರ್ಭೂತವಾಗಬೇಕು. ಆ ಸ್ನಾನ ಮಾಡತಕ್ಕಂಥ ಮನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟದಲ್ಲಿ ಒಬ್ಬ ಮನುಷ್ಯ ಪ್ರತಿದಿನ ಸ್ನಾನ ಮಾಡಿದಾಗ ಶುಚಿರ್ಭೂತ ಆಗ್ತಾನೆ. ದೇವರ ಪೂಜೆ ಪುನಸ್ಕಾರ ಮಾಡಬೇಕು. ಸೊ ಸ್ನಾನದ ಮನೆ ಅವನು ಆರೋಗ್ಯವಾಗಿರ್ತಕ್ಕಂಥದ್ದು. ಬರೀ ಸ್ನಾನ ಮನೆ ಮಾತಾಡ್ತಾ ಇದ್ದೀನಿ. ಸ್ನಾನದ ಮನೆ ಒಳಗೆ ಅಕಸ್ಮಾತ್ ಶೌಚಾಲಯವನ್ನ, ಏನಾದರೂ ಲೆಟ್ರೀನನ್ನು ನೀವು ಕಟ್ಕೊಂಡ್ಬಿಟ್ರಿ, ಅಟ್ಯಾಚ್ ಬಾತ್ರೂಮ್, ಎಲ್ಲಿಂದ ಬಂತು ಅಟ್ಯಾಚ್ ಬಾತ್ರೂಮ್? ನೀವು ಡಿಟ್ಯಾಚ್ ಆದಾಗ ಫ್ಯಾಮಿಲಿಯಿಂದ ಅಟ್ಯಾಚ್ ಜಾಸ್ತಿ ಆಯಿತು. ಗೊತ್ತಾಯ್ತಾ? ಫ್ಯಾಮಿಲಿ ಡಿಟ್ಯಾಚ್ ಯಾವಾಗ ಆಯಿತು? ನೀನು ಬೇರೆ ರೂಮ್, ನೀನು ಬೇರೆ ರೂಮ್, ನೀನು ನನ್ನ ಜೊತೆ ಮಲ್ಕೊಬೇಡ, ನೀನು ಆ ಕಡೆ ಮಲ್ಕೋ. ಮೊದಲಾದರೆ ಒಂದು ಹಾಲು ಲಕ್ಷ್ಮವಾಗಿ ಒಂದು ಚಾಪೆ ಹಾಕೊಂಡ್ಬಿಡೋರು, ಎಲ್ಲರೂ ಹಾಲಲ್ಲಿ ಬಿತ್ಕೊತಾ ಇದ್ವಿ ಅನ್ನೋ ರೀತಿ ಇತ್ತು ನಮ್ಮ ಕುಟುಂಬಗಳೆಲ್ಲ. ನಿಜಕ್ಕೂ ಅದೊಂದೊಳ್ಳೆ ಸಂತೋಷವಾಗಿತ್ತು. ರಾತ್ರಿ ಎಲ್ಲ ಕಥೆಗಳು ಮಾತಾಡಿಕೊಂಡು ಆಕಾಶದಲ್ಲಿ ನೋಡಿಕೊಂಡು ಏನು ಆನಂದವಾಗಿತ್ತು ಅಂತೀರ. ರಾತ್ರಿ ಆ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಹೊತ್ತು ಎಲ್ಲರೂ ಗಂಡಸರು ಕೂತ್ಕೊಂಡು ಅವರೆಲ್ಲ ಪಾಪ ಆಟ ಆಡ್ತಾ ಕೂತ್ಕೊಂಡು, ತದನಂತರ ಚೌಕಾಬಾರ ಅದು ಇದು ಏನೇನು ಬೇಕೋ ಅವರೆಲ್ಲ ಮುಗಿಸಿ ಆಮೇಲೆ ನಿಧಾನಕ್ಕೆ ನಿದ್ದೆ ಬರ್ತಾ ಇತ್ತು. ಒಳ್ಳೆ ಸುಖ ಜೀವನ. ರಾತ್ರಿ ಹೊತ್ತು ಮಾತ್ರ ಎಂಟರ್ಟೈನ್ಮೆಂಟು. ಹೀಗಿದ್ದ ಮನೆ ಏನಾಗೋಯ್ತು? ಇವತ್ತು ಬಂದ ತಕ್ಷಣ ಸುಸ್ತು. ಒಬ್ಬ ಇಂಜಿನಿಯರು ಅಥವಾ ಸಾಫ್ಟ್ವೇರು ಅಥವಾ ಹಾರ್ಡ್ವೇರು, ಯಾವುದೋ ಒಂದು ವೇರು, ಅವನು ಬರ್ತಾನೆ, ಅವ್ನು ಪಾಡ್ಕೊಂಡು ಬಿದ್ಕೊಂತಾನೆ, ಇವಳು ಪಾಡಿಗೆ ಇವಳು ಕೆಲಸಕ್ಕೆ ಹೋಗಿರ್ತಾಳೆ, ಇವಳು ಲೇಟಾಗಿ ಬರ್ತಾಳೆ, ಇವಳು ಡೇ ಡ್ಯೂಟಿ, ಅವ್ನು ನೈಟ್ ಡ್ಯೂಟಿ, ಬಂದು ಮಲ್ಕೊಂಡ್ರೆ ಸಾಕು ಅಂತ ಮನೆ. ಬೆಳಗ್ಗೆ ತಕ್ಷಣ ಸ್ನಾನ ಮಾಡ್ಕೊಂಡ ತಕ್ಷಣ ಹೊರಡೋದು. ಸ್ನಾನ ಮಾಡುವಾಗ ಎಲ್ಲಿ ಮಾಡಬೇಕು? ಮನೇಲಿ ಅಟ್ಯಾಚ್ ಬಾತ್ರೂಮ್ ಇರಬಾರ್ದು. ಸ್ನಾನ ಮಾತ್ರ ಯಾವುದೇ ಕಾರಣಕ್ಕೂ ಶುಚಿರ್ಭೂತವಾಗಬೇಕು. ಎಲ್ಲಿರಬೇಕು? ನೈಋತ್ಯಾಧಿಪತಿ ನಿರಾಕೃತ್ಯ ಅಂತ ಹೇಳ್ತಾನೆ. ಅಂದ್ರೆ ಏನಂದರೆ, ಎಲ್ಲಿ ಮನೆ ಯಜಮಾನ ಮಲ್ಕೊಂತಾನೋ ಆ ಜಾಗದಲ್ಲಿ ಸ್ನಾನದ ಮನೆ ಇದ್ದರೆ ನಿತ್ಯ ಜೀವನದಲ್ಲಿ ಆರೋಗ್ಯ. ಎಷ್ಟು ಬಹಳ ಸಂತೋಷ ಹೇಳ್ತಾನೆ ಅಂದರೆ, ಆ ನೈಋತ್ಯದಲ್ಲಿ ಅಂದರೆ ಯಾವ ಕಾಲಕ್ಕೂ ರಾಹುಗೆ ಸ್ನಾನ ತುಂಬ ಇಷ್ಟ ಅಂತೆ. ನಾವೇನು ಹೇಳ್ತೀವಿ, ಆ ಕೇತು ಸ್ಥಳದಿಂದ ರಾಹು ಪರಿವರ್ತನೆ ಆದಾಗ ರಾಹು ಏನು ಮಾಡ್ತಾನಂತೆ, ನಾನು ವಾಯುದಲ್ಲಿ ಕೂತ್ಕೊಂತೀನಿ, ಕೇತು ನೀನು ಬಾಲ, ಯಾವತ್ತಿದ್ರೂ ನೀನು ನೈಋತ್ಯದಲ್ಲಿ ಕೂತ್ಕೊ ಅಂತ ಹೇಳ್ತಾನೆ. ನಿರಾಕೃತಿ ಏನು ಮಾಡ್ತಾನೆ, ಗರುಡನ ಮೇಲೆ ಕೂತಿರ್ತಾನೆ. ಆಗ ಅವನು ಸ್ನಾನವನ್ನು ಪ್ರತಿದಿನ, ಜಲವಾಸಿ ಅಂದರೆ ಜಲಪ್ರಿಯ, ಯಾವಾಗಲೂ ನೀರನ್ನು ಸುರಿತಾನೆ. ಅದಕ್ಕೆ ನೋಡಿ, ಫಾಲ್ಸು ಗೀಲ್ಸು ಎಲ್ಲ ಇದ್ರೂ
ಅಂದರೆ ಜಲ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಫಾಲ್ಸ್ ಎಲ್ಲ ಯಾವತ್ತು ಉತ್ತರಕ್ಕೆ ಹರಿಬೇಕು, ಪೂರ್ವಕ್ಕೆ ಹರಿಬೇಕು, ಅದನ್ನೆಲ್ಲ ಹರ್ಕೊಂಡು ಹೋಗುತ್ತೆ. ಹರಿದು ಹೋಗೋದು ಈಶಾನ್ಯಕ್ಕೆ. ಈಶ್ವರದಲ್ಲಿ ಯಾರಿರ್ತಾನೆ ಪರಮೇಶ್ವರ. ಅದಕ್ಕೆ ಅಭಿಷೇಕವನ್ನು ಮಾಡಬೇಕಾದ್ರೂ ಈಶಾನ್ಯದಲ್ಲಿ ನಿಂತ್ಕೊಂಡು, ನೈಋತ್ಯದಲ್ಲಿ ನಿಂತ್ಕೊಂಡು ಅಭಿಷೇಕ ಮಾಡಿದಾಗ ಪೂರ್ವಕ್ಕೆ ನೋಡ್ತಕ್ಕಂಥ ದೇವರಿಗೆ ಅಭಿಷೇಕವನ್ನು ಮಾಡಿದಾಗ ನೀವು ಹಿಂದೆ ಇರ್ತೀರಾ, ಮುಂದೆ ದೇವರಿಗೆ ಅಭಿಷೇಕ. ಹಾಗೆ ಸ್ನಾನ ನೀವು ಮಾಡ್ತಾ ಇದ್ದಾರೆ ನೈಋತ್ಯದಲ್ಲಿ, ನಿತ್ಯ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಅದೇ ವಾಯುದಲ್ಲಿ ಏನಾದರೂ ನೀವು ಸೋಪ್ ಹಾಕ್ಕೊಂಡು ಸ್ನಾನ ಮಾಡುವಂಥ ಬಾತ್ರೂಮ್ ಏನಾದರೂ ಇದ್ದುಬಿಟ್ರೆ, ಲೆಟ್ರಿನ್ ಇದ್ದರೆ ಪರವಾಗಿಲ್ಲ, ಸಪ್ರೇಟ್ ಆಗಿದ್ದರೆ, ಈಗಡ ಬಾತ್ರೂಮ್ ಇದ್ದರೆ ಮಧ್ಯಸ್ಥಾನ ಅಂತ ಅಂದ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಏನಾದರೂ ಇದ್ದರೆ ವಾಯುದಲ್ಲಿ ಸ್ವಲ್ಪ ಮಟ್ಟಿಗೆ ಮೈಕೈ ನೋವು, ಚರ್ಮ ವ್ಯಾಧಿಗಳು, ಬಾತ್ರೂಮ್ ಅಕಸ್ಮಾತ್ ವಾಯುದಲ್ಲಿ ಲೆಟ್ರಿನ್ ಇಲ್ಲದೆ, ಅಂದರೆ ನೋಡಿ ಅಟ್ಯಾಚ್ ಇರಲಿ ಡಿಟ್ಯಾಚ್ ಇರಲಿ, ಬೇರೆ ಬೇರೆ ಬಾಗ್ಲೇ ಇರಲಿ, ವಾಯುದಲ್ಲಿ ಯಾವತ್ತೂ ಇರಲೇಬಾರ್ದು. ಅಂದರೆ ಮೂಲೆಗೆ, ನಾರ್ತು ಮತ್ತು ವೆಸ್ಟ್ನ ಮೂಲೆಗೆ ಬಾತ್ರೂಮ್ ಇರಬಾರ್ದು. ಅಲ್ಲಿ ಏನು ಮಾಡಬೇಕು, ಯಾವತ್ತಾದ್ರೂ ನೀವು ಸ್ನಾನ ಮಾಡೋ ಹಾಗಿದ್ರೆ ನೈಋತ್ಯದಲ್ಲಿ ಸ್ನಾನ ಮಾಡಬೇಕು. ವಾಯುದಲ್ಲಿ ಹಾಕಿದಾಗ ಏನಂತೆ, ಚರ್ಮ ವ್ಯಾಧಿ ಸ್ವಲ್ಪ ಮಟ್ಟಿಗಿರುತ್ತೆ. ಆ ಚರ್ಮ ವ್ಯಾಧಿ ಜೊತೆಗೆ ಯಾವತ್ತು ದೇಹದಲ್ಲಿ ವಾಯುವ್ಯ ಅಂದರೆ ರಾಹು ರೋಗಕಾರಕ, ಅಂದರೆ ಅವ್ರು ಯಾವತ್ತಾದರೂ ಶೀತ, ನೆಗಡಿ, ವಾತಾವರಣ, ಆ ಕ್ಷೀ ಅನ್ನೋದೆಲ್ಲ ಜಾಸ್ತಿ ಬಂದ್ಬಿಡುತ್ತೆ. ಸೊ ಎಂಥ ಸಮಯದಲ್ಲಿ ಎಲ್ಲೇ ಇರಲಿ, ನೀವು ಅಕಸ್ಮಾತ್ ಊಟಿಲಿದ್ರೂ ಆ ಮೂಲಲ್ಲಿ ಸ್ನಾನ ಮಾಡಿದ್ರು ಶೀತ, ನೆಗಡಿ, ವಾತಾವರಣ. ಅಕಸ್ಮಾತ್ ಎಲ್ಲೋ ಬಿಸಿಲುಗಾಡಲ್ಲಿರ್ತಕ್ಕಂಥ ಗುಲ್ಬರ್ಗಾಲಿದ್ದರೂ ಸಹ ವಾತಾವರಣ ವಾಯುದಲ್ಲಿದ್ದರೆ ಈ ರೀತಿ. ಅದಕ್ಕೋಸ್ಕರ ಯಾವ ಮೂಲೆ ವಾಯುವ್ಯ, ಯಾವ ಮೂಲೆ ಸ್ನಾನದ ಮನೆ ಬಹಳ ಮುಖ್ಯ. ಅಗ್ನಿ ಮೂಲೆಯಲ್ಲಿ ಏನಾದರೂ ನಿಜವಾಗ್ಲೂ ಹೇಳ್ತೀನಿ, ಬಾತ್ರೂಮ್ ಇಟ್ಟುಬಿಟ್ರೆ ಹೆಣ್ಣು ಮಕ್ಕಳಿಗೆ 24 ಗಂಟೆ ಕರೆಂಟ್ ಶಾಕ್. ಗಂಡು ಮಕ್ಕಳಿಗಲ್ಲ ಅದು, ಹೆಣ್ಣು ಮಕ್ಕಳಿಗೆ 24 ಗಂಟೆ ಕರೆಂಟ್ ಶಾಕು, ಬೆಂಕಿಯ ಅಪಘಾತಗಳು ಹೆಚ್ಚು. ಅದಕ್ಕೋಸ್ಕರ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ಗಳನ್ನ ಇಡಲೇಬೇಡಿ ದಯವಿಟ್ಟು. ಅಂಥ ಮನೆಗಳಿದ್ದರೆ ಖಂಡಿತ ಮುರಿದು ಹಾಕ್ಬಿಟ್ಟು ದೂರವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಭಾಳ ಜನ ತೊಟ್ಟಿಗಳನ್ನ ಕಟ್ಟಿರ್ತಾರೆ. ಸ್ನಾನ ಮಾಡ್ಬೇಕಾದ್ರೆ ನಾವುಗಳೇನು ಮಾಡ್ತೀವಿ, ಹಂಡೆ ಒಲೆಯವರು ಇಟ್ಕೊಂಡಿರ್ತೀವಿ, ಸ್ನಾನನ ಹೀಗೆ ಮಾಡ್ಕೊತೀವಿ. ಸ್ನಾನ ಮಾಡ್ಬೇಕಾದ್ರೆ ಕೆಲವರೆಲ್ಲ ಅಂತಾರೆ, ಏನ್ರಿ ಡ್ರಮ್ ಇಟ್ಕೊಂಡ್ಬಿಟ್ಟಿದ್ದೀರಾ ಸ್ನಾನ ಮಾಡ್ಕೊಳ್ಳೋಕ್ಕೆ ಹಂಡೆ ಒಲೆ. ನೋಡಿ, ಯಾವತ್ತೂ ಸ್ನಾನ ಮಾಡಬೇಕಾದ್ರೆ ಆನಂದವಾಗಿ ಸ್ನಾನ ಮಾಡಬೇಕು. ನೀವೇನು ಮಾಡ್ತೀರಾ ಗೊತ್ತಾ, ಅದಕ್ಕೆ ನೋಡಿ ಆನೆಗಳು ಎಷ್ಟೇ ಆದರೂ ನೀರು ನೋಡಿದ ತಕ್ಷಣ ಆನಂದವಾಗಿ ಸ್ನಾನ ಮಾಡುತ್ತೆ. ನಾವು ಒಂಥರ ಗಣೇಶನ್ ಥರ ಅಂತ ಇಟ್ಕೊಳ್ಳಿ, ಭಾಳ ಚೆನ್ನಾಗಿ ಸ್ನಾನ ಮಾಡಬೇಕು, ಕ್ಲೀನು ಆವಾಗಲೇ ಕ್ಲೀನ್ ಮಾಡ್ಕೋಬೇಕು. ಉಜ್ಜು ಚೆನ್ನಾಗಿ ತೊಳ್ಕೊಂಡು ತಿಕ್ಕಿಕೊಂಡು ಸ್ನಾನ ಮಾಡ್ಕೋಬೇಕು. ನೀವೇನು ಮಾಡ್ತೀರಾ, ಗಬ 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 ಅಂತ ಸ್ನಾನ ಮಾಡ್ಕೊಂಬಿಟ್ಟು ಸುಬಸ ಅಂತ ಮುಖ ಹಾಕೊಂಡ್ಬಿಟ್ಬಿಟ್ರೆ ಏನು ಪ್ರಯೋಜನ? ಆವಾಗ ಗಲೀಜು ಇರ್ತಕ್ಕಂಥ ವಿಚಾರ, ಶುಚಿರ್ಭೂತ ಆಗದೆ ಇರತಕ್ಕಂಥ ವಿಚಾರ, ಎಷ್ಟೋ ಜನಕ್ಕೆ ಪರಿವರ್ತನೆ ಆಗದೆ ಇರತಕ್ಕ ವಿಚಾರ. ಅಂಥವರೆಲ್ಲ ಏನು ಮಾಡ್ತಾರೆ, ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಕಟ್ಟಿದಾಗ ಯಾವತ್ತೂ ಹೆಂಡತಿಗಳಿಗೆ, ಅಂದರೆ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ಕರೆಂಟು ಶಾಕು. ಯಾಕೆ ಅಂದರೆ ಅಗ್ನಿ ಮೂಲೆ ಯಾರಿದ್ದಾನೆ, ಅಗ್ನಿ ನೀರು ಹಾಕಿದಾಗ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್, ಇವನಿಗೆ ಅವನ ಶತ್ರು. ಸೊ ಏನು ಮಾಡ್ತಾನೆ, ಅಗ್ನಿ ಮೂಲೆಯಲ್ಲಿ ಚಂದ್ರನೇ ವಾಸ ಹತ್ತಿರದಲ್ಲಿ. ಚಂದ್ರ ಏನು ಮಾಡ್ತಾನೆ, ಹೆಣ್ಣು ಮಕ್ಕಳು. ಸೊ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಾನೆ, ಕರೆಂಟ್ ಶಾಕು ಇಲ್ಲ ಬೆಂಕಿ ಅಪಘಾತಗಳು ಭಾಳ ಮಾಡ್ತಾನೆ. ದೇವ ಮೂಲೆಯಲ್ಲಿ ಬಾತ್ರೂಮ್ ಇದ್ದರೆ ಏನು, ಅದಕ್ಕೆ ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದು, ಈ ಬಾತ್ರೂಮು ದೇವ ಮೂಲೆಯಲ್ಲಿ ಇದ್ದರೆ ಏನಾಗುತ್ತೆ. ಭಾಳ ಒಳ್ಳೆಯದೇ ದೇವ ಮೂಲೆಯಲ್ಲಿ ಬಾತ್ರೂಮ್ ಇದ್ದರೆ, ಆದರೆ ಆ ಬಾತ್ರೂಮ್ ಹೇಗಿರಬೇಕು, ಯಾವ ಕಾಲಕ್ಕಿರಬೇಕು, ಅದಕ್ಕೆ ಬಚ್ಚಲು ಅಂತಿತ್ತು. ಕೆಲವರು ಮನೆ ಏನು ಮಾಡ್ತಾರೆ, ಅಡುಗೆ ಮನೇಲೆ ಬಚ್ಚಲು ಮಾಡ್ಕೊಂಡ್ಬಿಡ್ತಾರೆ ಸ್ನಾನಕ್ಕೆ, ಪಾಪ ಚಿಕ್ಕ ಮನೆಗಳು. ದೇವ ಮೂಲೆಯಲ್ಲೇ ಬಾತ್ರೂಮ್ ಅಂದರೆ ಎಲ್ಲಿರುತ್ತೆ, ಮನೆ ಒಳಗೆ ದೇವ ಮೂಲೆಯಲ್ಲಿ ಇರಬಾರ್ದು. ದೇವ ಮೂಲೆ ಕಡೆಗೆ, ಮನೆಯಿಂದ ಆಚೆಗೆ, ಹೊರಗಡೆ ಬರೀ ಬಾತ್ರೂಮ್ ಇದ್ದರೆ, ಬರೀ ಸ್ನಾನದ ಮನೆ ಇದ್ದರೆ ಪರವಾಗಿಲ್ಲ. ಮನೆ ಒಳಗಡೆ ದೇವ ಮೂಲೆಗೆ, ಆ ಮೂಲೆಗೆ ಇದ್ದರೆ ದೇವ ಮೂಲೆ ಭಾಗದಲ್ಲಿ ನೀರನ್ನು ಸ್ನಾನ ಮಾಡಿದ್ರೆ ಏನಾಗುತ್ತೆ? ಕ್ವಶನ್ ಮಾರ್ಕ್. ವೆಯ್ಟ್ ಅಂಡ್ ಸಿ, ಕಾಯ್ತಾರಿ ಹೇಳ್ತೀವಿ.